பெங்களூருவில் கர்நாடக முதலமைச்சர் டி.கே. சிவகுமார் செய்தியாளர்களை சந்தித்து வருகிறார். அந்த காட்சிகளை தற்போது பார்க்கலாம். 4 ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 67,378 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 TMC ಸ್ಟೋರ್ ಮಾಡಬೇಕು. 36 TMC ಕಂಪಲ್ಸರಿ ಬೇಕು. ಇನ್ನು 4 TMC ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಸಂದರ್ಭದಲ್ಲಿ ಹವಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರುಗಳು, ಇಲ್ಲಿ ಬಂದಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಅವರೆಲ್ಲ ವಿಭಿನ್ನವಾದಂಥ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನು ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿಯವರು, ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಯವರು, ನಾರಾಯಣಸ್ವಾಮಿಯವರು, ಬಾಬುರವರು ಮತ್ತು ಇನ್ನೆಲ್ಲ ಶೋಭಕ್ಕ ಅವರು, ವಿಶೇಷವಾಗಿ ಯಡಿಯೂರಪ್ಪನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು ಅವರು ಕೂಡ ಭಾಗಿಯಾಗಿ ಅವ್ರದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಜಿ ನೀರಾವರಿ ಸಚಿವರುಗಳಂತ ಎಚ್ ಕೆ ಪಾಟೀಲ್ ಮತ್ತು ನಮ್ಮ ಎಂ ಬಿ ಪಾಟೀಲ್ ಅವರು ಕೂಡ ಅವರ ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಕೂಡ ನಾನು ಇನ್ನೂ ದೊಡ್ಡ ಲೀಗಲ್ ಟೀಮ್ನೆಲ್ಲ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಪರವಾಗಿ ನಾನೇ ಕೆಲವು ವಿಚಾರವನ್ನು ಹಂಚಿದ್ದೇನೆ, ತಿಳಿಸಿದ್ದೇನೆ. ಡೆಲ್ಲಿ ಟೀಮ್ ಕೂಡ ಬಂದಿತ್ತು. ಅವರು ಕೂಡ ಕೆಲವು ನಮ್ಮ ವರ್ಚುವಲ್ ಅಲ್ಲೂ ಕೂಡ ಕೆಲವರೆಲ್ಲ ಈ ಸಭೆನ ಕಂಪ್ಲೀಟ್ ಅವರು ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಸೊ ಅಡ್ವೊಕೇಟ್ ಜನರಲ್ ಕೂಡ ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ಅವರು ಕೂಡ ಮುಂದೆ ನಾವು ಏನು ತೀರ್ಮಾನವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಸೊ KRS ಡ್ಯಾಮ್ನಲ್ಲಿ ಒಳಹರಿವು ಸ್ವಲ್ಪ ಕಾಣ್ತದೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಾ ಇದೆ. ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲಿ ಕೂಡ ಸುಧಾರಣೆ ಆಗಿದೆ. ಆದ ಕೆಲವು ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನು ನಮ್ಮ ಚಾನೆಲ್ಗಳಲ್ಲಿ ಡ್ಯಾಮ್ಗಳ ವ್ಯವಸಾಯಕ್ಕಲ್ಲ, ಡ್ಯಾಮ್ ಇದನ್ನ ನಮ್ಮ ಕೆರೆ ಕಟ್ಟೆಗಳಿಗೆ ತುಂಬಿಕೊಳ್ಳಲಿಕ್ಕೆ ಸ್ವಲ್ಪ ಅನುವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಅವರು ಕೂಡ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ. ಆದರೆ ಅಲ್ಲೂ ಕೂಡ ಸ್ವಲ್ಪ ಬಹಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕ್ರಮವನ್ನು ಕೈಗೊಂಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಸಂಕಟದ ಸೂಚನೆ ಏನಿದೆ, ಸಂಕಟದ ಸೂತ್ರ, ಅದರ ಬಗ್ಗೆ ನಾವು ಬಹಳ ಪರಿಣಾಮಕಾರಿಯಾಗಿ ಕಾನೂನು ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಅವರ ಜೊತೆ ಚರ್ಚೆಯನ್ನು ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ತೀರ್ಮಾನ ಕೂಡ ಮಾಡಬೇಕಾಗಿದೆ. ಇದನ್ನ ಫಸ್ಟ್ ಸ್ಟೇಜಲ್ಲಿ ನಾವಿದ್ದೇವೆ. ಇನ್ನು ಇಡೀ ವರ್ಷ ಜನವರಿವರೆಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರತಿ 15 ದಿನಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಾಗಲಿ CWC ಅವರಾಗಲಿ ಇಬ್ಬರು ಕೂಡ ಮೀಟಿಂಗ್ಗಳನ್ನು ಮಾಡೋಂಥ ಎಲ್ಲ ಲಕ್ಷಣಗಳು ಜವಾಬ್ದಾರಿ ಕೂಡ ಇದೆ. ಆದ್ದರಿಂದ ನಾವು ಬಹಳ ಹುಷಾರಾಗಿ ನಾವು ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ. ಈಗ ಜೂನ್ನಲ್ಲಿ ಹಿಂದೆ ಎಲ್ಲ ನಾವು 9.19 TMC ನೀರನ್ನು ನಾವು ಬಿಟ್ಟಿದ್ದು. ಆದರೆ ಈ ವರ್ಷ ಬರೀ 2.9 TMC ಮಾತ್ರ ಈ ವರ್ಷ ಬಿಟ್ಟಿದ್ದೇವೆ. ಜುಲೈಯಲ್ಲಿ 31 TMC ಬಿಟ್ಟಿದ್ದು ಕಳೆದ ವರ್ಷ. ಈಗ 0.7 TMC ಮಾತ್ರ ಹೋಗಿದೆ. ಈಗ 40 TMC ನಾವು ಈ ವರ್ಷ ಬಿಡಬೇಕಾಗಿತ್ತು.
ಜುಲೈನಲ್ಲಿ. ಅದನ್ನ 40 TMC ಬದಲು ಬರೀ 3.6 TMC ಇದಕ್ಕೆ ಮಾಡಿದೆ. ಇಲ್ಲಿವರೆಗೂ ನಾವು ಯಾವ ಡ್ಯಾಮ್ನಿಂದ ಕೂಡ ಬಿಡುಗಡೆ ನಾವು ಮಾಡಿರಲಿಲ್ಲ. ನಿನ್ನೆ ಮಧ್ಯಾಹ್ನ ನಂತರ ನಾವು ಅದನ್ನ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಡ್ಯಾಮ್ನ ಸೇಫ್ಟಿಗೋಸ್ಕರ ಅಲ್ಲಿ ಏನು ನಮ್ಮ 2-3 ಅಡಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು 3-4 ಕಂಟ್ರೋಲ್ ಇಟ್ಕೊಂಡು ಆ ಕಬ್ರಿನ ನಾವು ನೀರನ್ನು ಹೊರಗಡೆ ಹೋಗಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ, ಆದೇಶ ಕೊಟ್ಟಿದ್ದೇವೆ. ಸೊ ಇವತ್ತು ಕಬಿನಿಲಿ ಈಗಾಗಲೇ ಫುಲ್ ಇದೆ, ಅದು ಕೂಡ ತಮಗೆಲ್ಲ ಗೊತ್ತಿದೆ. ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಪ್ಪಾ ಅಂದರೆ, ಎಲ್ಲ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಇನ್ನೊಂದು ಕೆಲವರೆಲ್ಲ ಪ್ರತಿಭಟನೆಗಳು ಕೂಡ ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಪ್ರಕೃತಿ ಕೂಡ ಇವತ್ತು ನಮಗೆ ಸಹಾಯ ಮಾಡಿದೆ. ದೇವರ ಕೃಪೆ ವರ್ಣ ನಮಗೆ ಇವತ್ತು ಸ್ವಲ್ಪ ಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮಗೆ ಬಂದಿಂದ, ಯಾಕೆಂದರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿರುವಾಗ, ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರುವಾಗ ಇದಕ್ಕೆ ದಣು ತಗೊಳ್ಬಾರ್ದು ಅಂತೇಳಿ ನಾನು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ತಮಿಳುನಾಡವರು ಕೂಡ ಅವರು ಡಿಸ್ಟ್ರೆಸ್ ಶೇರಿಂಗ್ ಬಗ್ಗೆ ಬೇಕಾದಷ್ಟು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ DMK ಪಕ್ಷದವರು ಕೂಡ ಅವರು ಒಂದು ಪ್ರೈವೇಟ್ ಆಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನಿನ ಚೌಕಟ್ಟು ಏನು ಇದೆ ಅಂತ ನಾನು ಇದನ್ನ ಚರ್ಚೆ ಮಾಡೋದು ಬೇಡ. ಸರ್ಕಾರ ಏನಾದ್ರು ಹೋದಾಗ ಅವರು ಅವ್ರದೇ ಆದಂತ ಒಂದು ಅಭಿಪ್ರಾಯ ಬರ್ತಾರೆ, ಕೇಳ್ತಾರೆ, ನಾವು ಅದಕ್ಕೆ ಉತ್ತರ ಕೊಡಬೇಕು. ಹಿಂದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವರು ಯಾರೇ ಆಗಲಿ ಕೇಳಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡೋದು ಬಹಳ ಕಡಿಮೆ ಅನ್ನೋದು ನನ್ನ ಅನುಭವ ಮತ್ತು ನನ್ನ ತಜ್ಞರು ಕೂಡ ನನಗೆ ಆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನಾವು ಬಹಳ ಹುಷಾರಾಗಿ ಯಾವುದಾದ್ರು ಕೆಲವು ಕೋರ್ಟನ್ನ ಹ್ಯಾಂಡಲ್ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಅನುಭವವನ್ನು ಕೂಡ ನಾವು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ. ಆಮೇಲೆ ಈಗಾಗಲೇ ಜುಲೈನಲ್ಲಿ CWRC ಆಮೇಲೆ CWMA ಏನು ಆ ಮೀಟಿಂಗ್ ತೆಗೆದುಕೊಂಡಿದ್ದಾರೆ ಅದು ನಡ್ಕೊಂಡು ಬರ್ತಾ ಇರ್ತದೆ. ಅದು ಒಂದೊಂದು 15 ದಿನಕ್ಕೆ ಒಂದೊಂದ್ಸತಿ ಒಂದೊಂದು ತೀರ್ಪು ಬರ್ತದೆ. ಅವರು ನಮ್ಮ ನೀರಿನ ಪರಿಸ್ಥಿತಿ ಕೂಡ ಅವ್ರಿಗೆ ಮಾಹಿತಿ ಇದೆ. ನಿಮ್ಗೆ ಹೆಂಗೆ ಮಾಹಿತಿ ನಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ, ಅಧಿಕಾರಿಗಳಿಗೆ ಸಿಗ್ತದೆ, ಹಂಗೆ ಕೇಂದ್ರ ಸರ್ಕಾರ ಕೂಡ
ಕೇಂದ್ರ ಸರ್ಕಾರ ಆಗಿರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮತ್ತು ತಮಿಳುನಾಡು ಕೂಡ ಅವರಿಗೆ ಎಲ್ಲ ಥರದ ಮಾಹಿತಿ ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ನಾವು ಬಹಳ ಜಾಗೃತಿಯಾಗಿ ನಮ್ಮ ರಾಜ್ಯದ ಹಿತವನ್ನು ಕೂಡ ಕಾಪಾಡಬೇಕಾಗ್ತದೆ. ನಾನು ಅಗ್ರಿಕಲ್ಚರ್ ಟೀಮ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅವರು ಕೂಡ ನಾವು ರೈತರಿಗೆ ಕೊಡ್ತೇವೆ. ನಮ್ಮ ಹಿತ ರೈತರನ್ನ ರಕ್ಷಣೆ ಮಾಡೋಂಥದ್ದು, ಮಾರ್ಗದರ್ಶನ ಕೊಡಬೇಕಾದ್ದು ಆ ಕೆಲಸ ಕೂಡ ಬಹಳ ಯೋಚನೆ ಮಾಡಿ. ಸೊ ಯಾವತ್ತೂ ಕೂಡ ನಮ್ಮ ರೈತರಿಗೆ ಲಾಸ್ ಆಗಬಾರ್ದು. ಆಮೇಲೆ ಡ್ಯಾಮಿನ ಪರಿಸ್ಥಿತಿ ನೋಡಿಕೊಂಡು ಮತ್ತು ಬರಗಾಲದಲ್ಲಿ ಏನು ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ಮುಂದೆ ವಾರ್ನಿಂಗ್ ಕೊಟ್ಟಿದ್ರು, ಅದು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಬೆಳೆಗಳನ್ನು ಯಾವ್ಯಾವ ಬೆಳೆ ಹಾಕಬೇಕು ಅಂತೇಳಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್, ಅಗ್ರಿಕಲ್ಚರ್ ಟೆಕ್ನಿಕಲ್ ಟೀಮ್ ಅವರು ಕೂಡ ನಾವು ರೈತರಿಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಆ ಜಿಲ್ಲೆಗೆ ಏನೇನು ಆಗಬೇಕು ಅನ್ನೋದನ್ನು ಅವರಿಗೆ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ರೂಪಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇನೆ. ಆದರೆ ನನ್ನ ಒಂದು ಬಹಳ ಸಂತೋಷ, ಎಲ್ಲರೂ ಕೂಡ ಬಂದು ರಾಜ್ಯದ ಹಿತಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಕೂಡ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ನಮ್ಮ ಪಕ್ಷದ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶಾಸಕಾಂಗ ಪಕ್ಷದ ನಾಯಕರುಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅವರು ತಿಳಿಸಿದ್ದಾರೆ. ಈ ಮಧ್ಯದಲ್ಲಿ ನಾನು ಜೋಸೆಫ್ ವಿಜಯ್ರವರು ಕಾರ್ಯಕ್ರಮನ ಮುಂದೂಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಅವರು ಒಪ್ಪಿದ್ದಾರೆ. ಬೆಳಗ್ಗೆ ಬಿಜೆಪಿ ಅಧ್ಯಕ್ಷರು ಕೂಡ ಅವ್ರಿಗೊಂದು ಪತ್ರ ಬರೆದಿದ್ದಾರೆ, ಅವರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ, ಅವರು ಏನು ಬೇಕಾದ್ರೂ ಅವರ ಅನುಭವದಲ್ಲಿ ಅವರು ಕೆಲವರು ಮಾತಾಡಿದ್ದಾರೆ. ಸೊ ನಾವು ಒಟ್ಟಾರೆ ಸೇರಿ ಬಹಳ ಸೌಹಾರ್ದತೆಯಿಂದ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ಇದೆ. ಸೊ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ರೈತರು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಜನರ ಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಮತ್ತು ನಮ್ಮ ಲೀಗಲ್ ಟೀಮ್ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಅವರನ್ನು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರ ಬೆಳೆ ಮತ್ತು ನೀರು ಯಾವ ಸಂದರ್ಭದಲ್ಲಿ ಬಿಡಬೇಕು, ಆ ರೈತರಿಗೆ ಏನು ಮಾರ್ಗದರ್ಶನ ಕೊಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಬರಗಾಲದ ಛಾಯೆ ಇನ್ನ ಇದೆ. ನಾವು ಬರಗಾಲದ ಘೋಷಣೆ ಮಾಡೋ ವಿಚಾರ, ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ತೀರ್ಮಾನ ತೆಗೆದುಕೊಳ್ಳೋಕೆ ಆಗುದಿಲ್ಲ. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ಎಲ್ಲ ಮಿನಿಸ್ಟರ್ಸ್ ಕೂಡ ಈಗಾಗಲೇ ನಮ್ಮ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ವರದಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಕೂಡ ಎಲ್ಲ ಮಂತ್ರಿಗಳು ಕೂಡ ಅವ್ರು ಹೋಗಿ ತೆರಳಿ ಅವರು ಕೂಡ ಎಲ್ಲ ರೈತರ ಹತ್ರ ಚರ್ಚೆ ಮಾಡಿ ವಾಸ್ತವಾಂಶವನ್ನು ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಿಳ್ಕೊಂಡು ಅವರು ಕೂಡ ನನಗೆ ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ರೆವಿನ್ಯೂ ಮಿನಿಸ್ಟ್ರು ಅದನ್ನೆಲ್ಲ ಅಸೆಸ್ ಮಾಡಿ ಟೆಕ್ನಿಕಲ್ ಆಗಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, MDRC ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ನಿಮ್ಗೇನು ಸಂದೇಶವನ್ನು ಕೊಡಬೇಕು ಕೊಡ್ತಾರೆ. ಅದಕ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಕೂಡ ಅವರು ಮಂಡಿಸ್ತಾರೆ. ಕ್ಯಾಬಿನೆಟಲ್ಲಿ ಕೂಡ ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನನಗೆ ಯಾವುದೋ ಒಂದು ತಾಲೂಕು ಬೇಕು ಅಂತ ನಾನು ಸೇರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಯಾವುದೋ ಒಂದು ತಾಲೂಕು ಬಿಡಿ ಅಂತ ಹೇಳಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ ಅಂಥ ಏನು ಒಂದು ವಾಸ್ತವಾಂಶ ಏನಿದೆ, ನೀರಿನ ಮತ್ತು ಹವಾ ಮತ್ತು ಮಳೆ ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನೇ ಹೇಳಿದೆ, ಸೆಂಟ್ರಲ್ದು ಒಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಏನಿದೆ ಅದರ ಮೇಲೇನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಆಪೋಸಿಷನ್ ಲೀಡರ್ ಸಾಹೇಬರು ಹೇಳ್ತಾ ಇದ್ರು, ನಾವು ಇದನ್ನ ಮಾಡಬೇಕು, ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ. ಪಾಪ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೂ ಅಪಾರವಾದಂಥ ಅನುಭವ ಇದೆ. ರಾಜಕೀಯವಾಗಿ ಮಾತಾಡ್ತಾರೆ, ನಾನು ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರಿಗೂ ಅನುಭವ ಇದೆ. ಸೊ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಗೈಡ್ಲೈನ್ಸ್ ಎಲ್ಲ ನೋಡಿ ಆಮೇಲೆ ಫೀಲ್ಡ್ ರಿಪೋರ್ಟ್ನ ತರಿಸ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಂತ್ರಿಗಳ ಹತ್ರ ಕೂಡ ತರಿಸ್ಕೊಂಡು ಅವ್ರು ಏನು ಘೋಷಣೆ ಮಾಡಬೇಕು ಆ ಟೈಮಲ್ಲಿ ನಾವು ಮಾಡ್ತೀವಿ. ಇನ್ನು ಬೇರೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಲೀಡರ್ಸು, ಬೇರೆ ಲೀಡರ್ಸು ಕೂಡ ಯಾರು ಏನಾದ್ರು ಅಭಿಪ್ರಾಯ ತಿಳಿಸೋದಾದ್ರೆ ವಿ ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ, ಡೆಪ್ಟಿ CMಗೆ ತಿಳಿಸ್ಲಿ.
ಆಮೇಲೆ ನಮ್ಮ ತೀರ್ಮಾನ ಏನು ಮಾಡಬೇಕು, ಯಾವ ರೀತಿ ನಮ್ಮ ರೈತರನ್ನ ಕಾಪಾಡಬೇಕು, ಏನು ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಈಗ ಅಪೀಲ್ ಮಾಡೋಂಥ ವಿಚಾರ ಏನಿದೆ, ಸುಪ್ರೀಂ ಕೋರ್ಟ್ಗೆ ವಿಚಾರ ಏನಿದೆ, ಪರಿಸ್ಥಿತಿ ತಾವೇ ಇದನ್ನು ಆಲೋಚನೆ ಮಾಡ್ತಾ ಇದ್ದೀರಿ, ತಮ್ಗೆ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನಾವು ಲೀಗಲ್ ಟೀಮ್ನ ಗಮನದಲ್ಲಿ ಇಟ್ಕೊಂಡು ಅವರ ಚರ್ಚೆ ಮಾಡಿ ಕೆಲವು ಡಿಸಿಷನ್ಸ್ಗೆ ನಾವು ಬರ್ತೇವೆ. Okay, I'll brief you. Let my Kannada friends finish their questions. பெங்களூருவில் கர்நாடக முதலமைச்சர் டி.கே. சிவகுமார் செய்தியாளர்களை சந்தித்தார். காவிரி பிரச்சனையில் கர்நாடக விவசாயிகள் மக்களின் நலனுக்கே முன்னுரிமை அளிக்கப்படும் எனவும் கர்நாடக முதலமைச்சர் டி.கே. சிவகுமார் தெரிவித்தார். மேகதாது திட்ட வரைவு அறிக்கையை மாற்றம் செய்யவும் கர்நாடக அரசு முடிவு செய்துள்ளதாகவும் அவர் குறிப்பிட்டார். தமிழ் ஜனம் சேனலை சப்ஸ்கிரைப் பண்ணாம பார்த்துட்டு இருந்தீங்கன்னா மறக்காம சப்ஸ்கிரைப் பண்ணிடுங்க.